ಪರಮಾತ್ಮನಿಗೆನೆ ಇಲ್ಲಂಬರಕೆ ನಿಚ್ಚನಿಕೆ ಇಲ್ಲ, ಹೆರಿಗೆಯಾದ ಮೇಲೆ ಭಯವಿಲ್ಲ ಮರ್ತಿದಳು, ಇರುವರಾರಿಲ್ಲ ಸರ್ವಜ್ಞ. ಅಂದರೆ ವಿಶ್ವವನ್ನು ನಿರ್ಮಿಸಿದ ಪರಮಾತ್ಮನಿಗೆ ಸಮಾನವಾದ ಬೇರೊಂದು ವಸ್ತು ಇಲ್ಲ. ಆಕಾಶಕ್ಕೆ ನಿಚ್ಚನಿಕೆ ಇಲ್ಲ, ಹಾಡಿದ ಮೇಲೆ ಸ್ತ್ರೀಯರಿಗೆ ಭಯವಿಲ್ಲ. ಈ ಭೂಮಿಯಲ್ಲಿ ಕಡೆತನಕ ಇರುವಂತಹ ಮನುಷ್ಯ ಯಾರೂ ಇರುವುದಿಲ್ಲ. ಆದರೆ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಆ ಸೃಷ್ಟಿಯಲ್ಲಿ ಮನುಷ್ಯನನ್ನು ನಿರ್ಮಿಸಿದ. ಆಗ ಮನುಷ್ಯ ಒಬ್ಬಂಟಿಯೇ ಆಗಿದ್ದ. ಈ ಒಬ್ಬಂಟಿತನ ಮನುಷ್ಯನಿಗೆ ತುಂಬ ಬೇಜಾರಾಗಲು ಪ್ರಾರಂಭಿಸಿತು. ಮುಂದೆ ಇದು ಅತಿಯಾಗಿ ಅವನಿಗೆ ಭಯವಾಗಲು ಪ್ರಾರಂಭಿಸಿತು. ಆಗ ಆತ ಪರಮಾತ್ಮನ ಬಳಿ ಬಂದು, ಪರಮಾತ್ಮ, ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿ, ಪ್ರಾಣಿ ಪಕ್ಷಿಗಳನ್ನು ನಿರ್ಮಾಣ ಮಾಡಿ, ಅವುಗಳಿಗೆಲ್ಲ ಜೊತೆಗಾರರನ್ನು ಕೊಟ್ಟಿದ್ದೀಯಾ, ಆದರೆ ನನ್ನನ್ನು ಮಾತ್ರ ಒಂಟಿಯಾಗಿಸಿದ್ದೀಯಾ. ಈ ಒಂಟಿತನ ನನಗೆ ಬಹಳ ಭಯವಾಗ್ತಾ ಇದೆ. ದಯಮಾಡಿ ನನಗೂ ಒಂದು ಜೊತೆಗಾರರನ್ನು ಕರುಣಿಸು ಎಂದು ಪರಿಪರಿಯಾಗಿ ಬೇಡಿಕೊಳ್ತಾನೆ. ಆದರೆ ಪರಮಾತ್ಮ ಈಗಾಗಲೇ ತನ್ನ ಬಳಿಯಿದ್ದ ಎಲ್ಲ ಸಾಮಾನು ಸರಕುಗಳನ್ನೆಲ್ಲ ಖರ್ಚು ಮಾಡಿ ಮುಗಿಸಿಬಿಟ್ಟಿದ್ದ. ಕಾಡು ಮೇಡು, ಬೆಟ್ಟ ಗುಡ್ಡ ಪರ್ವತ, ನದಿ ಸಾಗರ, ಪಶು ಪಕ್ಷಿ ಎಲ್ಲವನ್ನ ನಿರ್ಮಿಸಿ ಕೈ ಖಾಲಿ ಮಾಡಿಕೊಂಡು ಬಿಟ್ಟಿದ್ದ. ಈಗ ತನ್ನ ಬಳಿ ಯಾವುದೇ ಸಲಕರಣೆ ಇಲ್ಲ, ನಿನಗೆ ಜೋಡಿ ಮಾಡಲು ಅಂತ ಹೇಳಿ ಪರಮಾತ್ಮ ಅವನಿಗೆ ಮನುಷ್ಯನಿಗೆ ಹೇಳಿಬಿಡ್ತಾನೆ. ಆದರೆ ಮನುಷ್ಯ ಕೇಳಬೇಕಲ್ವ, ಇಲ್ಲ ಪರಮಾತ್ಮ, ನನಗೆ ಈ ಒಂಟಿತನ ಸಾಕಾಗಿದೆ, ನನಗೆ ಈ ಒಂಟಿತನ ತುಂಬ ಭಯ ಆಗ್ತಾಯಿದೆ ಅಂಥೇಳಿ ಅಳಲು ಪ್ರಾರಂಭಿಸ್ತಾನೆ. ಆಗ ಪರಮಾತ್ಮ ಇವನ ಗೋಳನ್ನು ನೋಡೋಕ್ಕಾಗದೆ ಕೇಳೋಕ್ಕಾಗದೆ ಈಗಾಗಲೇ ತಾನು ಸೃಷ್ಟಿ ಮಾಡಿದ ಜೀವರಾಶಿಗಳಲ್ಲಿ ಕೆಲವು ಬೇರೆ ಬೇರೆ ಪಶು ಪಕ್ಷಿ, ಗಿಡ ಬಳ್ಳಿ, ಹೂಗಳು, ಮೊಗ್ಗುಗಳು ಕಡೆಯಿಂದ ಕೆಲವೊಂದಿಷ್ಟು ಬೇಡಿ ಪಡ್ಕೊಂಡು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಬೇಕಂತ ಯೋಚನೆ ಮಾಡ್ತಾನೆ. ಆವಾಗ ಚಂದ್ರನಿಂದ ಸ್ವಲ್ಪ ವಿನುಪು, ನವಿಲಿನಿಂದ ಸ್ವಲ್ಪ ವನಪು, ಹಂಸದಿಂದ ಸ್ವಲ್ಪ ವಯ್ಯಾರ, ಪಾರಿವಾಳದಿಂದ ಸ್ವಲ್ಪ ಗೊನಗು, ಗಿಳಿಯಿಂದ ಸ್ವಲ್ಪ ಮಾತು, ನದಿಗಳಿಂದ ಸ್ವಲ್ಪ ಚಂಚಲತೆ, ಪುಷ್ಪಗಳಿಂದ ಕೋಮಲತೆ, ಒಟ್ಟಿನಲ್ಲಿ ನಿಸರ್ಗದಿಂದ ಒಂದೊಂದೇ ಬೇಡಿ ಸ್ತ್ರೀಯನ್ನು ನಿರ್ಮಾಣ ಮಾಡಿಯೇ ಬಿಡ್ತಾನೆ. ಹಸಿರಲ್ಲೇ ಮಿಂದೆದ್ದ ಹಂಸದ ಮನದವಳು, ಹಸಿರು ಗಾಜಿನ ಬಳಿಯ ಸದ್ದು ಚಿಟ್ಟೆ ಬಿಟ್ಟಂತೆ ಮನದೊಳಗೆ. ಮಡಿಕೆಯ ನಡುವಿನ ಮೇಲೆ ಬೆರಳಿನ ನಡಿಗೆ ನಡೆಸುತ್ತಾ ಸುಖವಾಗಿ ಸಂಸಾರ ಮಾಡಿದ ಮನುಷ್ಯ ಒಂದು ವಾರ ಸಹ ಕಳೆದಿರುವುದಿಲ್ಲ. ಮತ್ತೆ ಪರಮಾತ್ಮನ ಬಳಿ ಬಂದಂತಹ ಮನುಷ್ಯ ಅಳಲು ಪ್ರಾರಂಭಿಸಿಬಿಡ್ತಾನೆ. ಪರಮಾತ್ಮ, ಇದ್ಯಾವ ಪೀಡೆನ ನನಗೆ ಗಂಟು ಹಾಕಿದೆಯಾ ಮಹಾರಾಯ, ಒಳ್ಳೆಯ ಜೊತೆಗಾರನನ್ನು ಕೊಟ್ಟಿದ್ದೀಯಾ ಎಂದು ಆಶೆ ಇಟ್ಕೊಂಡಿದ್ದೆ, ನೀನು ಒಳ್ಳೆಯ ಪಿಶಾಚಿಯನ್ನೇ ನನಗೆ ಕುತ್ತಿಗೆ ಗಂಟು ಹಾಕಿಬಿಟ್ಟಿದ್ದೀಯಾ, ದೊಡ್ಡ ಉಪದ್ರವ ಕೊಟ್ಟೆ ಕಣಪ್ಪ ನೀನು. 24 ಗಂಟೆ ಇವಳು ವಟ ವಟ ಅನ್ನೋದು ನಿಲ್ಲಿಸ್ತಾನೇ ಇಲ್ಲ, ತುಂಬ ಕಾಟ ಕೊಡ್ತಾ ಇದ್ದಾಳೆ ಅಂಥೇಳಿ ಪರಮಾತ್ಮನ ಬಳಿ ಬಂದು ಅಳುತ್ತಾನೇ ನಿಂತುಬಿಡ್ತಾನೆ. ಗಿಳಿಯಿಂದ ಎರವಲು ಪಡೆದಂತೆ ಮಾತನ್ನೇನೋ ಮೃದುವಾಗಿ ಆಡ್ತಾಳೆ ಸರಿ, ಪ್ರೀತಿಯಿಂದ ಇರುವಾಗ ಬಹಳ ಮಧುರವಾಗೇ ಇರ್ತಾಳೆ. ಇವಳಿಗೆ ಗರ್ವ ಎಷ್ಟಿದೆ ಗೊತ್ತಾ, ಅದೇ ನವಿಲಿನಿಂದ ತೆಗೆದುಕೊಂಡಿದೆಯಲ್ಲ ಅದು. ದಯವೇನೋ ಇದೆ, ಎಲ್ಲಿಂದಲೂ ಏನೇನೋ ಪಡೆದು ಹೇಗೆಗೋ ಮಾಡಿಬಿಟ್ಟಿದೀಯ ನೀನು. ಈಗ ನೋಡು ನನ್ನ ಪಾಡು, ಇವಳು ನನಗೆ ಬೇಡ, ನಾನು ಒಂಟಿಯಾಗೇ ಇರ್ತೀನಿ ಅಂತ ಅವಳನ್ನು ಮರಳಿ ತೆಗೆದುಕೋ ಅಂಥೇಳಿ ಪರಮಾತ್ಮನ ಬಳಿ ಮತ್ತೆ ಬೇಡಿಕೊಂಡು ಬಿಡ್ತಾನೆ. ಆಗ ಪರಮಾತ್ಮ ಇವನನ್ನು ಮಾತನ್ನು ಕೇಳಿ ಮತ್ತೆ ಆ ಹೆಣ್ಣನ್ನು ಮರಳಿ ಪಡ್ಕೊಂಡು ಬಿಡ್ತಾನೆ. ಆ ಹೆಣ್ಣನ್ನು ಪರಮಾತ್ಮ ಮರಳಿ ಪಡೆದು 1 ವಾರ ಸಹ ಕಳೆದಿರುವುದಿಲ್ಲ. ಆವಾಗ ಮತ್ತೆ ಆ ಮನುಷ್ಯ ಪರಮಾತ್ಮನ ಬಳಿ ಬರ್ತಾನೆ. ಅವಳು ತುಂಬ ಕಾಡ್ತಾ ಇದ್ಲು ನಿಜ, ಆದರೆ ಈಗ ಅವಳದೇ ನೆನಪು ನನಗೆ ಕಾಡ್ತಾ ಇದೆ. ಎಲ್ಲಿ ಹೊರಟರು ಅವಳದೇ ನೆನಪು, ಕುಂತರೂ ಅವಳದೇ ನೆನಪು, ನಿಂತರೂ ಅವಳದೇ ನೆನಪು, ಮಲ್ಕೊಂಡ್ರೂ ಅವಳದೇ ನೆನಪು, ಎಚ್ಚರ ಇದ್ದರೂ ಅವಳದೇ ನೆನಪು. ನಿನಗೆ ದಮಯ ಅಂತೀನಿ, ಮತ್ತೆ ಅವಳನ್ನು ನನಗೆ ಕೊಟ್ಬಿಡು ಅಂತ ಪರಮಾತ್ಮನಿಗೆ ಕೇಳ್ಕೊಂಡ್ಬಿಡ್ತಾನೆ. ಆಗ ಪರಮಾತ್ಮ, ಆಗಿದ್ದಾಗೋಯ್ತು, ಇನ್ನಾದರೂ ನೀನು ಸುಖವಾಗಿರು, ಮತ್ತೆ ಈ ರೀತಿಯ ಗೊಂದಲಕ್ಕೆ ಬೀಳ್ಬೇಡ ಅಂಥೇಳಿ ಪರಮಾತ್ಮ ಮತ್ತೆ ಅವನಿಗೆ ಮನುಷ್ಯನಿಗೆ ಆ ಹೆಣ್ಣನ್ನು ಮರಳಿ ಕೊಟ್ಬಿಡ್ತಾನೆ. ಆ ಮನುಷ್ಯ ಹೆಣ್ಣನ್ನು ಕರೆದುಕೊಂಡು ಹೋಗಿ ಸುಖ ಸಂಸಾರವನ್ನು ಮಾಡ್ತಾ ಇರ್ತಾನೆ. ಆ ಸುಖ ಸಂಸಾರ ಇನ್ನೇನು 1 ವಾರ ಸಹ ಕಳೆದಿರುವುದಿಲ್ಲ. ಮತ್ತೆ ಆ ಪರಮಾತ್ಮನ ಬಳಿ ಬಂದು, ಪರಮಾತ್ಮ, ಅವಳನ್ನು ನಿನ್ನ ಬಳಿ ಬಂದು ಮತ್ತೆ ಕೇಳ್ಕೊಂಡು ಪಡ್ಕೊಂಡು ಹೋದೆ, ಆದರೆ ಈಗ ನನಗೆ ಮತ್ತೆ ಅವಳಿಂದ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ಅವಳನ್ನು ಬಿಟ್ಟು ಇರೋಕ್ಕೂ ಆಗ್ತಾ ಇಲ್ಲ, ನಾನೇನು ಮಾಡಲಿ ನೀನೇ ಹೇಳುವಂಥ ಪರಮಾತ್ಮನಿಗೆ ಆತ ಪರಿಪರಿಯಾಗಿ ಕೇಳ್ಕೊಂಡ್ಬಿಡ್ತಾನೆ.
ಆಗ ಪರಮಾತ್ಮ ಇವನ ಮಾತನ್ನು ಕೇಳಿ ಕೋಪ್ಕೊಂಡು, ನಿಂದಿದೇನಿದು, ಯಾವಾಗ ನೋಡಿದರೂ ಪದೇ ಪದೇ ಗೋಳು ಮಾತನ್ನು ಕೇಳೋಕ್ಕೆ ನನಗೆ ಆಗೋದಿಲ್ಲ. ನೀನು ಇನ್ಮೇಲೆ ನೀನು ಕೇಳಿದಂತೆ ನಿನಗೆ ಅವಳನ್ನು ಕೊಟ್ಟಿದ್ದೀನಿ, ಇನ್ನು ಸುಖವಾಗಿ ಇರೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂಥೇಳಿ ಆಗ ಪರಮಾತ್ಮ ಧ್ಯಾನಕ್ಕೆ ಕೊಟ್ಬಿಡ್ತಾರೆ. ಹಾಗೆ ಮನುಷ್ಯ ತನ್ನ ಮನೆಗೆ ತಾನು ಹೋಗಿಬಿಡ್ತಾನೆ. ಆವಾಗ ಹಾಗೆ ಅವ್ರ ಸಂಸಾರ ನಡ್ತಾನೆ ಹೋಗುತ್ತೆ. ಹೆಣ್ಣಿಂದಲೇ ಯಹವು, ಹೆಣ್ಣಿಂದಲೇ ಪರವು, ಹೆಣ್ಣಿಂದಲೇ ಸಕಲ ಸಂಪದವು, ಹೆಣ್ಣ ಅನ್ನಪೂರ್ಣೆ ಜಗದಿ ಪೂರ್ವಜ್ಞೆ ಎಂಬ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಸರಿಯಾಗೇ ಇರುತ್ತೆ.